ಇಂಡಿಯಾದಲ್ಲಿ ಇಂಡಿಯನ್ಸ್ ಇರಬೇಕು. ಯಾರೋ ಎಲ್ಲಿಂದಲೋ ಬಂದಂತವರೆಲ್ಲ ನಮ್ಮ ರಾಜ್ಯದ ನಮ್ಮ ದೇಶದಲ್ಲಿ ದಬ್ಬಾಳಿಕೆ ಮಾಡೋಕೆ ನಾವು ಬಿಡಬಾರ್ದು. ಎಲ್ಲ ಸಾಬರಿಗೆ ಕೊಟ್ಬಿಟ್ರೆ ನಾವೆಲ್ಲ ಉಪವಾಸ ಇಟ್ಬಿಟ್ಟು ಇದು ಸಾಬರ್ ದೇಶ ಮಾಡೋಣ, ನಾವು ಹಿಂದೂಗಳೆಲ್ಲ ಹಿಂದ್ಗಡೆ ಹೋಗ್ಬೋದು. ಇದು 100% ಸರಿ ಬಿಡಿ ಸರ್. ಇರೋ ಆಗ್ಬೇಕಿತ್ತು ಮೊದಲೇ, ಇದು ಈಗಾರು ಮಾಡಿದಾರಲ್ಲ, ಮಾಡ್ಕೊಂಡು ಚೆನ್ನಾಗಿದೆ ಜನಗಳಿಗೂ. ಇವ್ರನ್ನೇನಂತಾರೆ, ನಮ್ಮ ಕರ್ರಮ್ ನನ್ನ ಮಕ್ಕಳು ಅಂತಾರೆ. ಅದಕ್ಕೋಸ್ಕರ ಈ ನಮ್ಮ ಕರ್ರಮ್ಗಳಿಗೆ ಕೆಲವರು ಒಳ್ಳೇದಾಗಿದೆ, ಕೆಲವರಿಗೆ ಕೆಟ್ಟದಾಗಿ ಯೋಚನೆ ಮಾಡೋರು ಕೆಟ್ಟದಾಗಿದೆ. ಎಲ್ಲ ಬರೀ ಸಾಬರ್ನೇ ಉದ್ಧಾರ ಮಾಡ್ಬಿಟ್ರೆ ನಮ್ಮದೆಲ್ಲ ಹಾಳು ಮಾಡ್ತಾ ಇದ್ದಾರೆ. ಅವ್ರು ಹೇಳ್ದಂಗೆ 50 ವರ್ಷಕ್ಕೆ ನಾವು ಮುಸ್ಲಿಂ ಕಂಟ್ರಿ ಮಾಡಿ ಎಲ್ಲ ಅವ್ರನ್ನೇ ಮಾಡ್ಕೊಂಡು ನೀವು ಎಲ್ಲ ಹಿಂದೂ ಓಡ್ಬೇಕಾಗುತ್ತೆ, ಊರ್ ಬಿಟ್ಟು ಓಡ್ಬೇಕಾಗುತ್ತೆ ಅಷ್ಟೇ. ನಮ್ಮವ್ರೆ ಅವ್ರಿಗೆ ಬುಡಕ್ಕೆ ಹೋಯ್ತಾ ಇದ್ದಾರೆ. ಇದು ಒಂಥರ ಏಳಿಗೆ ಆಗೋದು ವಿಷಯನೇ. ನಮ್ಮ ಜಾಗನ ವರ್ಕ್ ಫೋರ್ಡ್ಗೆ ಯಾಕೆ ಕೊಡ್ಬೇಕು ಸರ್? ಎಲ್ಲರೂ ನಾವು ಅಳಿಯೋ ಥರ ಇರಬಾರ್ದು. ಇವಾಗ ನಮ್ದು ನೋಡ್ಕೊಬೇಕು. ಎಲ್ಲ ಇರೋದೆಲ್ಲ ನಾವು ವರ್ಕ್ ಫೋರ್ಡ್ ಕೊಟ್ಟರೆ ನಮ್ಮ ಹಿಂದೂಗಳಿಗೆ ಏನು ಸಿಕ್ತು ಸರ್? ಕಾಂಗ್ರೆಸ್ 60 ವರ್ಷದಿಂದ ಅದನ್ನ ಡೆವಲಪ್ ಮಾಡ್ಕೊಂಡು ಬಂದಿದ್ದಾರೆ ಹೊರತು ಈ ತರ ಒಂದನ್ನು ಅವರು ಸರಿ ಮಾಡಲಿಲ್ಲ. ನಾವು ಒಳ್ಳೇದಾಗಿದೆ ಸರ್, ನನ್ನ ಅಭಿಪ್ರಾಯ ಒಳ್ಳೇದಾಗಿದೆ. ಇಲ್ಲಿ ತಿನ್ನೋದು, ಇಲ್ಲಿ ಮಾಡೋದು ಎಲ್ಲವೂ ಇಲ್ಲೇ ನಡ್ಕೊಂಡು ಆ ಸಿರಿಯಾ ಕಾನೂನಿಗೆ ಬದ್ಧರಾಗಿರ್ತಾರೆ. ಈಗ ಮೋದಿಯವರು ಮಾಡಿರೋದು ಆ್ಯಕ್ಟಲ್ಲಿ ನಾವು ಆದಷ್ಟು ಮೆಚ್ಚುಗೆ ಪಡಬೇಕಂತ ವಿಷಯನೇ. ಯಾಕೆಂದರೆ ಹಿಂದೆಲ್ಲ ಮುಸ್ಲಿಮ್ಸರು ನಮ್ಮನ್ನು ಭಾರಿ ಬುಡ ಕುಯ್ದಿದ್ದಾರೆ. ನಾವು ಆದರೂ ಏನೋ ಕುಯ್ದಿಲ್ಲ ಅನ್ಕೊಂಡು ನಾವು ನಡ್ಕೊಂಡು ಹೋಗ್ತಲೇ ಇದ್ದೀವಿ. ಆದರೆ ಈ ಸಲ ಯೋಚನೆ ಮಾಡಿ ನಮ್ಮವರೇ ಅವ್ರಿಗೆ ಬುಡ ಕುಯ್ತಾ ಇದ್ದಾರೆ. ಇದು ಒಂಥರ ಏಳಿಗೆ ಆಗೋಂಥ ವಿಷಯನೇ. ಆದರೆ ಯಾಕಪ್ಪ ಹಿಂಗೆ ಮಾಡ್ತಾ ಇದ್ದಾರೆ ಇವರು ಅಂತ ಕೇಳೋಕ್ಕೆ ಹೋದರೆ, ಇಲ್ಲಿ ತಿನ್ನೋದು, ಇಲ್ಲಿ ಮಾಡೋದು ಎಲ್ಲವೂ ಇಲ್ಲೇ ನಡ್ಕೊಂಡು ಅವ್ರು ಸಿರಿಯಾ ಕಾನೂನಿಗೆ ಬದ್ಧರಾಗಿರ್ತಾರೆ. ಅದೇ ರೀತಿ ನಮ್ಮ ಹಿಂದೂಗಳು ಯಾಕೆ ಹಿಂಗೆ ಆಗ್ತಾಯಿಲ್ಲ? ಹಿಂದೂಗಳು ಸುಧಾ ನಮ್ಮ ಕಾನೂನು ಬಗ್ಗೆ ಹೋರಾಟ ಮಾಡೋದೇ ಇಲ್ಲ, ಯಾರೋ ಕ್ವಶನ್ ಮಾಡಲ್ಲ, ಏನು ತಿಳುವಳಿಕೆ ಇಲ್ಲ, ಕೇಳಿ ನನಗೆ ಯಾಕೆ ಬೇಕು ಅನ್ನೋ ನೆಗ್ಲೆಕ್ಟ್ ಮಾಡೋದು ನಮ್ಮ ಹಿಂದೂವ್ರ ಕರ್ತವ್ಯ. ಅದಕ್ಕೆ ಅವರೊಂದು ವಕ್ಫ್ ಬೋರ್ಡ್ ಅಂತ ಮಾಡ್ಕೊಂಬಿಟ್ಟು ನಮ್ಮನ್ನು ಇಂಡೈರೆಕ್ಟಾಗೆ ಕಬಳಿಸೋಕ್ಕೆ ಮಾಡ್ತಾಯಿದ್ರು. ಅದಕ್ಕೆ ನಮ್ಮ ನರೇಂದ್ರ ಮೋದಿಯವರು ನಮಗೆ ಒಳ್ಳೆ CM ಆಗಿದ್ದಾರೆ. ಅಂಥವರು ನಮಗೆ ಬಂದಿದ್ದು ಒಳ್ಳೇದೇ ಆಯಿತು. ಈಗ CM ಆಗಿ PM ಆದರು. ಈಗ ಒಂದೊಂದೇ ದಾರಿಗೆ ತರ್ತಾ ಇದ್ದಾರೆ. ಏಕೆಂದರೆ ಇಂಡಿಯಾದಲ್ಲಿ ಇಂಡಿಯನ್ಸ್ ಇರಬೇಕು. ಯಾರೋ ಎಲ್ಲಿಂದನೋ ಬಂದಂಥವರೆಲ್ಲ ನಮ್ಮ ರಾಜ್ಯದ ನಮ್ಮ ದೇಶದಲ್ಲಿ ದಬ್ಬಾಳಿಕೆ ಮಾಡೋಕ್ಕೆ ನಾವು ಬಿಡಬಾರ್ದು. ಯಾಕೆಂದರೆ ನಮ್ಮ ಮನೇಲಿ ನಾವೇ ನಾಯಕರು, ಅದು ಫಸ್ಟ್ ಇರಬೇಕು. ಆಗ ನಮಗೆ ಒಂದು ಏಳಿಗೆ ಕಾಣುತ್ತೆ. ಜೊತೆಗೆ ನಮ್ಮ ಜನ ಎಲ್ಲರೂ ಸುಖವಾಗಿರ್ಲಿಕ್ಕೆ ಸಾಧ್ಯ. ಜೊತೆಗೆ ಇಲ್ಲಿ ಕಾನೂನನ್ನ ಪಾಲನೆ ಮಾಡೋವಂಥವ್ರು ಆಗಬೇಕು. ಯಾರೇ ಎಲ್ಲಿಂದನೇ ಬರಲಿ, ಅವ್ರು ಇರೋದು 2 ದಿನ. ಯಾಕೆಂದರೆ ಇಲ್ಲಿ ಗಬ್ಬೆ ಬರೆಸ್ಬಿಟ್ಟು ಹೊಟ್ಟೋಗ್ತಾರೆ ಅವರು. ಅದಕ್ಕೋಸ್ಕರ ಇಲ್ಲಿ ಕಾನೂನಿಗೆ ಅವರು ಭದ್ರಾಗಿರಬೇಕು. ಇಲ್ಲಿ ಏನೇ ಪನಿಷ್ಮೆಂಟ್ ಆಗಲಿ, ಏನೇ ವ್ಯವಹಾರ ಆಗಲಿ, ಇಲ್ಲಿಗೆ ಅವರು ಅರ್ಹರಾಗಿರಬೇಕು. ಆಗ ಮಾತ್ರ ಅವರ ಇಂಡಿಯನ್ಸ್ ಅಂತ ನಾವು ತೊಗೊಳಕ್ಕೆ ಸಾಧ್ಯ. ಅದು ಬಿಟ್ಬಿಟ್ಟು ಎಲ್ಲಿಂದನೋ ಬಂದು ಇಲ್ಲಿ ಕ್ರಿಕೆಟ್ ಆಡಿದ್ರೆ ಅಲ್ಲಿರೋರು ಜೈ ಅಂತಾರೆ. ಜೊತೆಗೆ ಇಲ್ಲೇನೋ ಮಾಡಿದ್ರೆ ಸಿರಿಯಾ ಕಾನೂನಲ್ಲಿ ನಮ್ಗೆ ಒಳ್ಳೇದಾಗಿದೆ ಅಂತಾರೆ. ಜೊತೆಗೆ ಹೆಣ್ಮಕ್ಳನ್ನ ತುಂಬ ಕೆಟ್ಟದಾಗಿ ಬಿಹೇವ್ ಮಾಡೋದ್ರಲ್ಲಿ ನಂಬರ್ 1 ಈ ಟೀಮು. ಅದಕ್ಕೋಸ್ಕರ ಅದನ್ನು ಬಡವರಿಗೆ ಅಂತ ಮಾಡಿರೋ ವಕ್ಫ್ ಬೋರ್ಡನ್ನ ಇವರೆಲ್ಲ ದೊಡ್ಡವರೆಲ್ಲ ಕಬಳಿಸ್ಬಿಟ್ಟು, ಅದರಲ್ಲಿ ನಮ್ಮ ಹಿಂದೂಗಳು ಇದ್ದಾರೆ, ಜೊತೆಗೆ ನಮ್ಮ ಮುಸ್ಲಿಂ ಬಾಂಧವರು ಇದ್ದಾರೆ. ಆದರೆ ಯಾರಿಗೆ ಅಲ್ಲಿ ದಬ್ಬಾಳಿಕೆ ಮಾಡ್ತಾರೆ ಅಂದರೆ ಬಡವ್ರನ್ನೆಲ್ಲ ಒಂದು ಕಡೆ ಸೇರಿಸ್ಬಿಟ್ಟು ಇವರೆಲ್ಲ ಹಂಚ್ಕೊಂಡು ಒಂದು ವ್ಯವಸ್ಥೆ ಮಾಡ್ತಾಯಿದ್ರು. ಇದು ಕಾನೂನಿಗೆ ತಿಳಿದು ಬಂದಿದ್ದರಿಂದ ಇವರು ಈ ಕ್ರಮ ತೊಗೊಂಡಿದ್ದಾರೆ. ಇವರು ತೊಗೊಂಡಿರೋದ್ರಿಂದ ತುಂಬ ಅನುಕೂಲ ಆಗಿದೆ. ಜೊತೆ ಮುಂದೆ ಬರುವಂಥ ಎಲ್ಲ ವ್ಯವಸ್ಥೆಗೂ ಇದು ಒಂದು ಮಾದರಿ ಅಂತ ನಾವು ತೋರಿಸ್ಕೋಬೋದು. ಜೊತೆಗೆ ಮೋದಿಯವರಿಗೆ ಹಾಗೂ ಅಲ್ಲಿರುವಂಥ BJP ನಾಯಕರಿಗೆಲ್ಲ ನಾವು ಒಂದು ಥ್ಯಾಂಕ್ಸನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಹೀಗೆ ಅನೇಕ ತಪ್ಪುಗಳು ಇದೆ. ಅದನ್ನು ಕಾಂಗ್ರೆಸ್ 60 ವರ್ಷದಿಂದ ಅದನ್ನು ಡೆವಲಪ್ ಮಾಡ್ಕೊಂಡು ಬಂದಿದ್ದಾರೆ ಹೊರತು ಈ ಥರ ಒಂದನ್ನು ಅವರು ಸರಿ ಮಾಡಲಿಲ್ಲ. ಯಾಕೆಂದರೆ ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯ ಮಾಡ್ತಾ ಇರೋದು ಇದು ಸರಿ ಇಲ್ಲ. ಯಾಕೆಂದರೆ ಇವರು ಓಟ್ಗೋಸ್ಕರ ಅವ್ರನ್ನ ಹಾಳು ಮಾಡೋದು, ಇವರು ಹಾಳು ಮಾಡೋದು, ಇದೇ ಕೆಲಸ ಆಗ್ಬಿಟ್ಟಿದೆ. ಇದರಿಂದ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ. ಹಿನ್ನಡೆ ಆದರೂ ಇನ್ನೂ ಅವರು ಬುದ್ಧಿ ಕಲ್ತ್ಕೊಳ್ಳಿಲ್ಲ ಅಂದರೆ ಕಾಂಗ್ರೆಸ್ಸು ಭಾರತದಲ್ಲಿ ವಾಶೌಟ್ ಆಗೋದ್ರಲ್ಲಿ ಗ್ಯಾರಂಟಿ ಕೊಡ್ತೀವಿ ನಾವು. ಯಾಕೆಂದರೆ ವಾಶೌಟ್ ಆಗೇ ಆಗುತ್ತೆ. ಯಾಕೆಂದರೆ ಇಂಥ ಅವರು ಇರಬಾರ್ದು ಅನ್ನೋದೇ ನಮ್ಮ ಹಿಂದೂಗಳ ಸತ್ಯ. ಇವಾಗ ಒಂದಷ್ಟು ಜನ ಹೇಳ್ತಾರೆ ಈ ಆ್ಯಕ್ಟಿಂದ, ಅಂದರೆ ಈ ಬದಲಾವಣೆಯಿಂದ ತುಂಬ ಜನ ಮುಸ್ಲಿಮ್ ಬಡವರಿಗೆ ಅವರಿಗೆಲ್ಲ ಮೋಸ ಆಗಿದೆ, ಮೋಸ ಆಗಿ ಪ್ರೊಟೆಕ್ಟ್ ಮಾಡೋದು ಹೋರಾಟಗಳೆಲ್ಲ ಮಾಡ್ತಾರೆ. ಇಲ್ಲ ಕೆಲವು ಹೆಣ್ಮಕ್ಳನ್ನ ನೀವು ಅಬ್ಸರ್ವ್ ಮಾಡಿರ್ಬೋದು, ಪ್ರೊಟೆಕ್ಟ್ ಮಾಡ್ತಾ ಇಲ್ಲ, ಅವರು ಜೈಕರ್ ಆಗ್ತಾ ಇದ್ದಾರೆ. ಕಾರಣ ಏನು? ಆ ಒಂದು ಬಡಮ ಹೆಣ್ಮಕ್ಳಿಗೆ ಅನುಕೂಲ ಆಗ್ತಾ ಇದೆ. ಇದನ್ನು ಸ್ವಲ್ಪ ತಲೆ ಇರೋರು ಯೋಚನೆ ಮಾಡ್ತಾರೆ. ಈ ತಲೆ ಇಲ್ಲದೇ ಇರೋ ತಲೆಮಾಸದವ್ರು ಇರ್ತಾರೆ. ಇವ್ರಿಗೆ ಬುದ್ಧಿ ಏನಿದ್ರು ಮಂಡಿ ಕೆಳಗೆ ಮಾತಾಡೋದು, ಅದನ್ನೇ ಯೋಚನೆ ಮಾಡೋದು. ದೇಹ ಪೂರ್ತಿ ಇದೆ ನಮಗೆ, ನಾವು ಯೋಚನೆ ಮಾಡಬೇಕು ಅನ್ನೋದು ಇರಲ್ಲ ಅವ್ರಿಗೆ. ಅಂಥವರೆಲ್ಲ ಈ ಥರ ಮಾತಾಡ್ಬೋದು ಅಷ್ಟೇ. ಆದರೆ ಅವ್ರ ಹೆಣ್ಮಕ್ಳಿಗೋಸ್ಕರನೇ ನಮ್ಮ ಹಿಂದೂ ಸಂಪ್ರದಾಯಲ್ಲೇ ಮಾಡ್ತಾರೆ. ನಮಗೆ ಉದ್ದೇಶ ಏನು? ಸರ್ವಜನೋ ಸುಖಿನೋ ಭವಂತು, ಎಲ್ಲರೂ ಚೆನ್ನಾಗಿರಬೇಕು. ಅವ್ರೇನು ಬೇಡ ಅಂತ ಹೇಳಲ್ಲ ನಾವು.
ಅವರು ಇರಲಿಕ್ಕಲ್ಲ, ಬಟ್ ಅವರು ನಮ್ಮ ಕಾನೂನಿಗೆ ಅಡಿಬದ್ಧವಾಗಿರಬೇಕು, ನಡ್ಕೋಬೇಕು ಆ ಥರ. ಆವಾಗ ಮಾತ್ರ ನಾವು ಅವ್ರನ್ನ ನಮ್ಮವರು ಅಂತ ಒಪ್ಕೊಳ್ಳೋಕೆ ಸಾಧ್ಯ. ಇಲ್ಲಾಂದರೆ ಈ ಮನೇಲಿದ್ದಾಗ ನಿಮ್ಮವರು ಅಂತ ಕುಚುಕು ಅಂತಿರ್ತಾರೆ, ಆಮೇಲೆ ಅಲ್ಲೋಗ್ಬಿಟ್ಟು ಪಾಕಿಸ್ತಾನ್ ಜಿಂದಾಬಾದ್ ಅಂತಿರ್ತಾರೆ. ಇಂಥವ್ರನ್ನ ನಾವು ತೊಗೊಳಕ್ಕಾಗತ್ತಾ? ಇವ್ರನ್ನೇನಂತಾರೆ, ನಮ್ಮ ಕರ್ರಮ್ ನನ್ನ ಮಕ್ಕಳು ಅಂತಾರೆ. ಅದಕ್ಕೋಸ್ಕರ ಈ ನಮ್ಮ ಕರ್ರಮ್ಗಳಿಗೆ ಕೆಲವ್ರಿಗೆ ಒಳ್ಳೆಯದಾಗಿದೆ, ಕೆಲವರಿಗೆ ಕೆಟ್ಟದಾಗಿ ಯೋಚನೆ ಮಾಡೋರು ಕೆಟ್ಟದಾಗಿದೆ. ಅದಕ್ಕೋಸ್ಕರ ಎಲ್ಲ ಮುಸಲ್ಮಾನ್ ಬಾಂಧವರು ಕೆಟ್ಟವರಲ್ಲ, ಒಳ್ಳೆಯವರು ಇದ್ದಾರೆ. ಅದಕ್ಕೋಸ್ಕರ ಕೆಟ್ಟವ್ರಿಗೆ ಇದನ್ನು ಮಾದರಿಯಾಗ ಕೊಟ್ಟಿದ್ದಾರೆ ಮೋದಿಯವರು. ಅವರಿಗೆ ಧನ್ಯವಾದಗಳು, ನಮಸ್ಕಾರ. ಅದೇ ಸರ್, ಇವಾಗ ಇದು ಬದಲಾವಣೆ ಆಗಿರಲಿಲ್ಲ ಅಂದರೆ ಎಷ್ಟು ಕೆಟ್ಟ ಪರಿಣಾಮಗಳು ಅಯ್ಯೋ, ನಮ್ಮ ಬುಡನೇ ಇರ್ತಿರಲಿಲ್ಲ. ಆ ಮಟ್ಟಕ್ಕೆ ಲೆವೆಲ್ಗೆ ಅದು ತಿಂಕಿದೆ. ನೀವೇ ಯೋಚನೆ ಮಾಡಿ, ವೈರಸ್ಗಳು ಜಾಸ್ತಿ ಆದರೆ ಬಾಡಿಲಿ ಏನಾಗುತ್ತೆ? ಸತ್ತೋಗ್ತಾನೆ. ಆ ರೀತಿ ಆಗ್ತದೆ. ಇವೆಲ್ಲ ವೈರಸ್ ಇದ್ದಂಗೆ. ಈ ವೈರಸ್ಗಳನ್ನ ನಾವು ಅಲ್ಲಲ್ಲೇ ಇಂಜೆಕ್ಷನ್ ಕೊಟ್ಟು ಅಲ್ಲಲ್ಲೇ ತಡೀತಾ ಇದ್ದರೆ ಆರೋಗ್ಯವಾಗಿರ್ತೀವಿ. ಇಲ್ಲಾಂದರೆ ಎಲ್ಲ ಮೈಗೆಲ್ಲ ಸೇರ್ಕೊಬಿಟ್ಟು ನಮ್ಮನ್ನೊಂದು ನೆಲಕ್ಕೆ ಅದೇ ಮುಚ್ಚಿಬಿಡುತ್ತೆ. ಕೊನೆಗೆ ಇನ್ನೂ ಅಲ್ಲೇ ಬಿಟ್ಟರೆ ಅದನ್ನೇ ತಿಂದುಬಿಡುತ್ತದೆ, ದೇಹನೂ ತಿಂದುಬಿಡುತ್ತೆ. ಬದಲಾವಣೆ ಒಳ್ಳೇದಂಗೆ ಆಗಿದೆ. ಖಂಡಿತ ಒಳ್ಳೆಯದು. ಇನ್ನು ಮುಂದೆ ಬೇಜಾನಿದೆ, ಅದೆಲ್ಲ ತಿದ್ದಿದ್ರೆ ಇನ್ನೂ ಒಳ್ಳೆಯದು. ಅವ್ರು ಮಾಡ್ತಾ ಇರೋದು ಸರಿಯಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲ ಬರೀ ಸಾಬ್ರನ್ನೇ ಉದ್ಧಾರ ಮಾಡಿಬಿಟ್ಟು ನಮ್ಮನ್ನೆಲ್ಲ ಹಾಳು ಮಾಡ್ತಾಯಿದ್ದಾರೆ. ಅದರಿಂದ ಅವ್ರು ಮಾಡಿರೋದು ಕರೆಕ್ಟು ಅಷ್ಟೇ. ಅಂದರೆ ಇವಾಗ ಒಂದಷ್ಟು ಜನ ಆಪೋಸಿಟ್ ಪಾರ್ಟಿಯವರು ಮುಸ್ಲಿಮರಿಗೆ ಮೋಸ ಮಾಡ್ತಿದ್ದೀರಾ, ಅದು ಚೇಂಜ್ ಮಾಡಿ ಒಂದಷ್ಟು ಪ್ರೊಟೆಕ್ಟ್ಸ್ಗಳು ಹೋರಾಟಗಳು ಮಾಡ್ತಾ ಇದ್ದಾರೆ, ಅವ್ರಿಗೆ ಏನು ಹೇಳ್ತೀರಾ? ಎಲ್ಲ ಅವ್ರಿಗೆ ಕೊಟ್ಬಿಡಿ, ನಾವೆಲ್ಲ ಉಪವಾಸ ಇದ್ಬೇಡ. ಹಾಂ, ಎಲ್ಲ ಸಾಬ್ರಿಗೆ ಕೊಟ್ಬಿಟ್ರೆ ನಾವೆಲ್ಲ ಉಪವಾಸ ಇದ್ಬಿಟ್ಟು ಇದು ಸಾಬ್ರ ದೇಶ ಮಾಡ್ಬೋಣ, ನಾವು ಹಿಂದೂಗಳೆಲ್ಲ ಹಿಂದ್ಗಡೆ ಹೋಗ್ಬಿಡ್ತೀವಿ ಅಲ್ವಾ? ಅಷ್ಟೇ ಆಗೋದು. ಓಕೆ, ಈ ಬದಲಾವಣೆ ಆಗಿರೋದು ಎಷ್ಟು ಒಳ್ಳೇದಾಗುತ್ತೆ? ತುಂಬ ಒಳ್ಳೆಯದು, ತುಂಬ ಒಳ್ಳೆಯದು, ತುಂಬ ಒಳ್ಳೆಯದು. ಬದಲಾವಣೆ ಆಗಿರೋದು ತುಂಬ ಒಳ್ಳೆಯದು. ಮೋದಿ ಅವ್ರಿಗೆ ಏನು ಹೇಳ್ತೀರಾ? ಈ ಒಂದು ಮೋದಿ ಈಸ್ ಎ ಗ್ರೇಟ್ ಮ್ಯಾನ್, ವರ್ಲ್ಡ್ ಫಿಗರ್ ಅವರು. ಜನತೆಗೆ ಇಡೀ ದೇಶ ಜೊತೆಗೆ ಒಳ್ಳೇದು ಮಾಡೋಕ್ಕೆ ಅವರು ಬಂದಿರೋದು. ಅವರಂಥ ಒಳ್ಳೆಯ ಮನುಷ್ಯ ಇನ್ಯಾರೂ ಬರೋದಿಲ್ಲ, ಇಷ್ಟದಲ್ಲಿ ತನಕ ನೋಡಿಲ್ಲ, ಮುಂದಕ್ಕೆ ನೋಡೋಕ್ಕಾಗ್ತದೆ ಇಲ್ಲ ಗೊತ್ತಿಲ್ಲ. ತುಂಬ ಒಳ್ಳೆಯ ಮನುಷ್ಯ, ತಿದ್ದುಪಡಿ ಆಗಿರೋದು ಬೆಟರ್ ಅಂತೀರಾ? ತುಂಬ ಒಳ್ಳೆಯದು. ಓಕೆ ಸರ್, ಏನು ಕೆಟ್ಟದಾಗ್ತಿತ್ತು ಅಂದರೆ ಏನು ಇದು ಆಗಿಲ್ಲ ಅಂದಿದ್ರೆ ಏನು ಪರಿಣಾಮ ಯಾವ ಥರ? ಹಾಗೆ ನಮ್ಮ ಆಸ್ತಿಗಳಿಗೆಲ್ಲ ಬೇಕಾದ್ರೆ ಅವ್ರದ್ದೇ ರೀತಿ ಇಟ್ಕೊಂಡ್ಬಿಡ್ತಾಯಿದ್ರು ಅಲ್ವಾ? ನಮ್ಮನ್ನೆಲ್ಲ ಹಾಳು ಮಾಡೋದಕ್ಕೆ ಅವ್ರು ಮಾಡಿರೋದು. ಈ ಕೇಂದ್ರ ಸರ್ಕಾರ ಮಾಡಿರೋದು ತುಂಬ ಕರೆಕ್ಟಾಗಿ. ಹೌದು, ನಮ್ಮ ಲೆಕ್ಕಕ್ಕೆ ಒಳ್ಳೆಯದೇ ಅಭಿಪ್ರಾಯ ಇದು. ಮಾಡಿರೋ ಕಾನೂನು ಇದೆಯಲ್ಲ 100% ಒಳ್ಳೆಯದೇ ಇದು. ಅದ್ರ ಬಗ್ಗೆ ಬೇರೆ ಮಾತುಗಳಿಲ್ಲ. ಮತ್ತು ಇನ್ನು ಕೇಳಬೇಕಂದ್ರೆ ಈಗ ಅವ್ರಿಗೇನಾಗುತ್ತೆ, ಈಗ ಹಿತೈಷಿಗಳು ಹೇಳ್ತಾರೆ, ನಮ್ಮದು ನಾವು ಹೊಡ್ಕೊಂಡಿದ್ದು ನಾನು ಕಳ್ಳಾಗಿದ್ದೆ ನಾನು ಹೇಳ್ತೇನೆ ಅದು ಸರಿ ಇಲ್ಲ ಅಂತೇಳಿ. ಜನರಲ್ಲಿ ಹೇಳ್ಬೇಕಂದ್ರೆ ಒಳ್ಳೇದೇ ಮಾಡಿರೋದು ಕಾನೂನು. ಇವಾಗ ಅವರ ಸಮುದಾಯದವರು ಆಗಿರ್ಬೋದು, ಇಲ್ಲ ಆಪೋಸಿಟ್ ಕಾಂಗ್ರೆಸ್ ಪಾರ್ಟಿಯವರು ಯಾರು ಇರ್ಬೋದು ಸರ್. ಏನಂದರೆ ಮುಸ್ಲಿಂ ಅವರಿಗೆ ಒಂದಷ್ಟು ಜನ ಬಡವರು ಇದ್ದಾರೆ, ಅವರಿಗೆ ಮೋಸ ಆಗ್ತಿದೆ ಇದರಿಂದ, ಕರೆಕ್ಟು ಅದು ಇಲ್ಲ ಅಂತ ಒಂದಷ್ಟು ಜನ ಹೇಳ್ತಾರೆ. ಸರ್ ಅವರು ಹೇಳ್ತಾರೆ. ಯಾಕೆ ಹೇಳ್ರಿ, ಅವ್ರು ಹೊಡ್ಕೊಂಡಿರ್ತಾರೆ ಮೊದಲಲ್ಲಿ. ಈಗ ಬಡವ್ರು ಯಾರು ಹೇಳಲ್ಲ ನೋಡಿ, ಅವ್ನು ಹೊಡ್ಕೊಂಡಿದ್ದು ನಾನೇ ಹೇಳ್ತೇನೆ. ಯಾಕೆ ನನ್ನ ಹೋಗುತ್ತಲ್ಲ ಇಲ್ಲಿಗ, ಇಲ್ಲ ಅಂದರೆ ಅದಕ್ಕೆ ನಾನು ಅದಕ್ಕೆ ಸರಿ ಇಲ್ಲ ಅಂತ ಹೇಳೋದು ಅಷ್ಟೇ. ನಿಜವಾಗಿ ಯಾವನು ಬಡವನು ಯಾವ ಜನ ಉಪಯೋಗ ಆಗುವಂಥ ಯಾವ ಜನಗಳು ಹೇಳಲ್ಲ. ಈಗ ನಾವು ಹೊಡ್ಕೊಂಡಿದ್ದು ನಾನು ಹೇಳ್ತೇನೆ ಕಳ್ಳದವನು ನಾನು, ಈಗ ನನ್ನ ಬುಡಿಕೆ ನಂದೇ ಕೊಡ್ಬೇಕಲ್ಲ ನಾಳೆ, ಆ ಅಭಿಪ್ರಾಯಕ್ಕೆ ಹೇಳ್ತಾರೆ ಅಷ್ಟೇ. ಸುಮ್ಮನೆ ಅವೆಲ್ಲ ಸರಿ ಅನ್ಸುತ್ತೆ ಈ ಬದಲಾವಣೆ? ಇದು 100% ಸರಿ ಬಿಡಿ ಸರ್. ಆಗಬೇಕಿತ್ತು ಮೊದಲೇ, ಇದು ಈಗಾರು ಮಾಡಿದಾರಲ್ವಾ, ಮಾಡ್ಕೊಂಡು ಚೆನ್ನಾಗುತ್ತೆ ಜನಗಳಿಗೂ. ಇವಾಗಲೂ ಇದು ಸರಿ ಆಗಿರಲಿಲ್ಲ ಅಂದಿದ್ರೆ ಯಾವ ಥರ ಪರಿಣಾಮ ಬೀರ್ತಾರೆ ಜನರ ಮೇಲೆ? ಜನರೇ ಅಂದರೆ ಇನ್ನು ಅವ್ರು ಹೇಳ್ದಂಗೆ 50 ವರ್ಷಕ್ಕೆ ನಾವು ಮುಸ್ಲಿಂ ಕಂಟ್ರಿ ಮಾಡ್ತೀವಿ, ಎಲ್ಲ ಅವ್ರನ್ನೇ ಮಾಡ್ಕೊಂಡು ನೀವು ಎಲ್ಲ ಹಿಂದೂಗಳು ಓಡಬೇಕಾಗ್ತದೆ, ಊರು ಬಿಟ್ಟು ಓಡಬೇಕಾಗ್ತಿತ್ತು ಅಷ್ಟೇ, ಇನ್ನೇನಿಲ್ಲ. ಮತ್ತು ಒಳ್ಳೇದಂತಾರೆ ಒಳ್ಳೇದು. ಚೆನ್ನಾಗಿ ಮಾಡಿದ್ದಾರೆ ಸರ್, ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಜಾಗನ ವರ್ಕ್ ಫೋರ್ಡ್ಗೆ ಯಾಕೆ ಕೊಡ್ಬೇಕು ಸರ್? ಎಲ್ಲರೂ ನಾವು ಅಳಿಯೋ ಥರ ಇರಬಾರ್ದು. ಇವಾಗ ನಮ್ಮದು ನೋಡ್ಕೊಬೇಕು. ಎಲ್ಲ ಇರೋದೆಲ್ಲ ನಾವು ವರ್ಕ್ ಫೋರ್ಡ್ ಕೊಟ್ಟರೆ ನಮ್ಮ ಹಿಂದೂಗಳಿಗೆ ಏನು ಸಿಕ್ತು ಸರ್ ಅಲ್ವಾ? ಅದಕ್ಕೆ ಇವ್ರ ಜಮೀನು ಅಲ್ಲಿ ಹಂಗೆ ಇದೆ, ವರ್ಕ್ ಫೋರ್ಡ್ ಅಂತ ಇದ್ರು. ಅದಕ್ಕೆ ಇವರು ಹಂಗೆ ಹೇಳಿ ಇವಾಗ ಮೋದಿ ಮಾಡಿದ್ಮೇಲೆ ಸರಿಯಾಗಿ ಇದಾಯಿತು. ತುಂಬ ಒಳ್ಳೇದು ಕೆಲಸ ಮಾಡಿದ್ದಾರೆ ಮೋದಿಯವರು ಅಷ್ಟೇ. ನಾವು BJPಗೆ ಆಗಲಿ ಇದಕ್ಕೆ ಕಾಂಗ್ರೆಸ್ಗಾಗಲಿ JDS ಸಪೋರ್ಟ್ ಮಾತಾಡ್ತಾ ಇಲ್ಲ, ಪಕ್ಷಕ್ಕೆ ಮಾತಾಡ್ತಾ ಇಲ್ಲ. ನಾವು ನ್ಯಾಯ ಬಂದಿಗೆ ನ್ಯಾಯ ಕೇಳ್ತಾ ಇದ್ದೀವಿ ಅಷ್ಟೇ. ನ್ಯಾಯದಲ್ಲಿ ನಮಗೂ ಅದು ಒಪ್ಪಿಗೆ, ಮನಸ್ಸಿಂದ ತುಂಬ ಒಪ್ಪಿಗೆ ಕೆಲಸ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಅಷ್ಟೇ. ಇದು ಬದಲಾವಣೆ ಆಗಿರಲಿಲ್ಲ ಅಂದರೆ ಯಾವ ಥರ ಕೆಟ್ಟದಾಗಿ ಪರಿಣಾಮ ಬೀಳ್ತಾ ಇರಲಿಲ್ಲ. ಇದೇ ಇಷ್ಟೇ ಇರೋರೆಲ್ಲ ನಮ್ಮದೆಲ್ಲ ಅವರೇ ತೊಗೊತಾಯಿದ್ರು. ನಮ್ಮ ರಾಜ್ಯ ಪಕ್ಷ ರಾಜಕೀಯ ಹಬ್ಬದವರೇ ಎಲ್ಲ ಒಳಗಡೆ ಎಲ್ಲ ಮಾಡಿಕೊಡ್ತಾರೆ. ಇನ್ನು ಏನು ಮಾಡೋಕ್ಕಾಗುತ್ತೆ? ನಾವು ನಮ್ಮ ಕೈಲಿ ಏನು ಮಾಡೋಕ್ಕಾಗುತ್ತೆ? ಇದು ಒಳ್ಳೇದು ಮಾಡೋದ್ರಿಂದ ನಮಗೊಂದು ಸಂತೋಷ ಆಯಿತು. ಅಲ್ಲ, ಇದರಿಂದ ಈಗ ಬದಲಾವಣೆ ಆಗಿರೋದ್ರಿಂದ ಒಂದಷ್ಟು ಮುಸ್ಲಿಂ ಜನಕ್ಕೆ, ಅಂದರೆ ಅದರಲ್ಲೂ ಬಡವರು ಇರ್ತಾರಲ್ಲ, ಅವರಿಗೆ ತೊಂದರೆ ಆಗಿದೆ, ಮೋಸ ಮಾಡ್ತಾರೆ. ನಾನು ಇದು ಅದಕ್ಕೆ ಹೇಳ್ತಾ ಇರೋದು, ಹಿಂದೂ ಮುಸ್ಲಿಂ ಬೇಡ, ಎಲ್ಲ ಜನಗಳು ಒಂದೇ ನಮ್ಮದು.
ಎಲ್ಲ ಜನಗಳು ಒಂದೇ, ಎಲ್ಲರೂ ಬಡಪಾಯಿಗಳು ಇದ್ದೀವಿ, ಎಲ್ಲರೂ ಶ್ರೀಮಂತ ಇದ್ದಾರೆ, ಮುಸ್ಲಿಮರು ಶ್ರೀಮಂತ ಇದ್ದಾರೆ, ಹಿಂದೂಗಳು ಶ್ರೀಮಂತ ಇದ್ದಾರೆ. ಸುಮ್ಮನೆ ಯಾಕೆ ನಾವು ಅವ್ರಿಗೆಲ್ಲ ಹೇಳ್ದು ಮಾತಾಡೋದು ನಮ್ಗೆ ಇಷ್ಟ ಇಲ್ಲ. ನಮಗೆ ಬೇಕಾಗಿರೋದು ಮೋದಿಯವರು ಒಂದು ಮಾಡಿಕೊಟ್ರು, ಒಂದು ಒಳ್ಳೇದಾಯಿತು. ಅವ್ರು ಬಡವ್ರಿಗೆ ಆಯ್ತಂದ್ರೆ ಅವ್ರ ಸಮಸ್ಯೆಯಿಂದನೇ, ಅವ್ರ ಸಂಸ್ಥೆಯಿಂದನೇ ತುಂಬ ಇದೆ, ಮಾಡ್ತಾರೆ, ಮಾಡಬೇಕು. ಎಲ್ಲ ಅವ್ರವ್ರು ಮಾಡ್ಕೊಂಡಲ್ಲ, ಬಡವ್ರಿಗಂತ ಮಾಡಿದ್ರೆ ನಮ್ಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಈಗ ನಾವು ಬಡವ್ರು ನಮಗೂ ಮಾಡಿದ್ರೆ ಒಳ್ಳೇದಾಗುತ್ತೆ. ಈ ಥರ ನಾವು ಒಳ್ಳೇದಾಗಿದೆ ಸರ್. ನನ್ನ ಅಭಿಪ್ರಾಯ ಒಳ್ಳೇದಾಗಿದೆ. ಬೇರೆಯವ್ರ ಅಭಿಪ್ರಾಯ ನಮ್ಗೆ ಗೊತ್ತಿಲ್ಲ. ನಮಗೊಂದು ಸಂತೋಷ ಆಗಿದೆ.